ಸಿಂಹರಾಶಿಯವರಿಗೆ ಈ ಮಾಸ ನಾನಾ ರೀತಿಯ ಸಂಕಷ್ಟ ಪರೀಕ್ಷೆಗಳಿದ್ರೂ ಕೂಡ ಕೆಲವೊಂದು ವಿಚಾರ ಜೀವನವನ್ನು ಬದಲಾವಣೆ ಮಾಡುತ್ತೆ. ಈ ಮಾಸದಲ್ಲಿ ಹಿಂದೆ ಸ್ವಲ್ಪ ಸ್ಟ್ರಕ್ ಆಗಿ ನಿಂತಿದ್ದ ಅದೊಂದು ಕೆಲಸವಾದರೆ ಸಾಕು, ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅಂತ ಅಂದ್ಕೊಂಡಿರತ ಕೆಲಸ ಈ ಮಾಸ ಈಡೇರತಕ್ಕಂಥದ್ದಾಗುತ್ತೆ. ಕಾನೂನಿನ ವ್ಯಾಜ್ಯಗಳು ದೂರವಾಗುತ್ತೆ. ಕಾನೂನಿನ ವಿಚಾರದಲ್ಲಿ ಜಯತ್ವ ಪ್ರಾಪ್ತವಾಗುತ್ತೆ. ನಿಮ್ಮ ಆತ್ಮೀಯರು ನಿಮಗೆ ಉತ್ತಮ ಸಲಹೆಯನ್ನು ಕೊಡೋ ಮುಖಾಂತರ ನಿಮ್ಮ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ತಂದು ಕೊಡ್ತಾರೆ. ಆಸ್ತಿಯನ್ನು ಈ ಮಾಸ ಸಂಪಾದನೆಯನ್ನು ಮಾಡ್ತೀರಾ. ತಿಳಿದಿರಲಿ, ಮನೋರಂಜನೆ ಅಥವಾ ಯಾವುದೋ ಒಂದು ವೀಡಿಯೋಗಳು ನೋಡ್ಕೊಳ್ಳೋದಕ್ಕೆ ಏನೋ ನೆಗ್ಲೆಕ್ಟ್ ಮಾಡಿಕೊಂಡು ಇರತಕ್ಕಂಥ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡ್ತೀರಾ. ಹಾಗೂ ಕೆಲಸ ಕಾರ್ಯಗಳು ಹಿಂದೆ ಬೀಳ್ತಾ ಹೋಗುತ್ತೆ. ತೆಗೆದುಕೊಳ್ಳತಕ್ಕಂಥ ಕೆಲವು ತಪ್ಪು ನಿರ್ಧಾರಗಳು ನಾನಾ ರೀತಿಯ ಸಂಕಷ್ಟವನ್ನು ತಂದುಕೊಡುತ್ತೆ. ಹಾಗಾಗಿ ಏನನ್ನೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಎರಡೆರಡು ಬಾರಿ ಯೋಚನೆ ಮಾಡಿ ತದನಂತರ ನಿರ್ಧಾರ ತೆಗೆದುಕೊಳ್ಳುವಂತರಾಗಿ. ಆಡ್ತಕ್ಕಂಥ ಮಾತುಗಳಿಂದ ಆತ್ಮೀಯರಲ್ಲಿ ನಿಷ್ಠುರ ಪ್ರಾರಂಭವಾಗುತ್ತೆ. ಯಾರೋ ದೂರದ ಪ್ರವಾಸವನ್ನು ಮಾಡಬೇಕು, ಟ್ರಿಪ್ ಹೋಗಬೇಕು ಅಂತಿದ್ದರೆ ಜಾಗ್ರತೆಯಿಂದ ಹೋಗತಕ್ಕಂಥದ್ದು ಅಥವಾ ಪೋಸ್ಟ್ಪೋನ್ ಮಾಡೋದು ತುಂಬ ಸೂಕ್ತ. ವಾಹನವನ್ನು ಚಾಲನೆ ಮಾಡತಕ್ಕಂಥವ್ರು ಜಾಗೃತವಾಗಿ ಮಾಡಿ, ಇಲ್ಲದಿದ್ದರೆ ಸಂಪೂರ್ಣ ಪ್ರಯಾಣ ಸಂಕಷ್ಟ ಅಥವಾ ಅಪಘಾತಗಳಿಂದಲೂ ಕೂಡ ಕೂಡಿರುತ್ತೆ. ಸಾಲ ಮಾಡತಕ್ಕಂಥ ಸಂಭವ ಬರ್ಬೋದು. ಹಣಕಾಸಿನ ಮುಂಗಟ್ಟು ಯಥೇಚ್ಛವಾಗಿ ಕಾಣಿಸುತ್ತೆ. ಈ ಮಾಸ ಸಿಂಹರಾಶಿಯವರು ಗಣಪತಿ ಆರಾಧನೆಯನ್ನು ಮಾಡಿ. ಹಿಂದೆ ಹಾಗೂ ಈಗ ಇರತಕ್ಕಂಥ ಎಲ್ಲ ಸಂಕಷ್ಟಗಳು ವಿಘ್ನಗಳು ದೂರವಾಗುತ್ತೆ. ಗಣಪತಿ ಅನುಗ್ರಹದಿಂದ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ಸಿಂಹರಾಶಿಯವರು ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳ್ಕೊಳ್ಬೇಕು ಅಂದರೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಲಭ್ಯವಿದೆ. ಸಂಪೂರ್ಣ ವಿಡಿಯೋ ಹೋಗಿ ನೋಡಿ. ನಮ್ಮ ಪೇಜನ್ನು ನಿಮ್ಮ ಆತ್ಮೀಯರ ಬಳಿಗೂ ಶೇರ್ ಮಾಡಿ, ಫಾಲೋ ಮಾಡಿಸಿ. ನೀವು ಕೂಡ ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.